ಹಾಯ್ ಎಲ್ಲರಿಗೂ ನಮಸ್ಕಾರ. ತುಂಬ ಕೊಯ್ಯಲ್ಲ, ಬೇಗ ಬೇಗ ಹೇಳಿಬಿಡ್ತೀನಿ. ಜಾಸ್ತಿ ಹೊತ್ತಿರಲ್ಲ ನನ್ನ ವೀಡಿಯೋ, ಸ್ವಲ್ಪ ಹೊತ್ತೇ ಇರುತ್ತೆ, ಬಟ್ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ನೋಡಿ. ಯಾಕೆ ನಾನ್ ವೆಜ್ ಬಿಡಬೇಕು? ಈ ವಿಡಿಯೋ ನೋಡೋಕ್ಕೆ ಮುಂಚೆ ಇದು ಯಾರಿಗೆ ಅಂತ ಹೇಳಿಬಿಡ್ತೀನಿ. ನಾನ್ ವೆಜ್ ತಿನ್ನೋದು ತಪ್ಪು ಅಂತ ಗೊತ್ತು, ಬಟ್ ಬಿಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಬಿಡೋಕ್ಕಾಗ್ತಾಯಿಲ್ಲ. ಅದ್ರ ಸ್ಮೆಲ್ ಬಂದರೆ ಮೆಲ್ಟ್ ಆಗಿಬಿಡ್ತೀನಿ, ಇಲ್ಲ ನಾನ್ ವೆಜ್ ಅಂತ ಮನೇಲಿ ಮಾಡಿದ್ದಾರೆ ಅಂದ್ರೇ ಮೆಲ್ಟ್ ಆಗಿಬಿಡ್ತೀನಿ. ತುಂಬ ಟ್ರೈ ಮಾಡಿದ್ದೀನಿ, ಬಟ್ ಬಿಡೋಕ್ಕಾಗ್ತಾಯಿಲ್ಲ. ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ. ಯಾರಿಗೆ ಯೂಸ್ ಆಗಲ್ಲ ಅಂದರೆ ನಾನ್ ವೆಜ್ ಪ್ರಿಯರಿಗೆ. ನಾನ್ ವೆಜ್ ಅಂದರೆ ಪ್ರಾಣ ಬಿಡೋರಿಗೆ ಖಂಡಿತ ಯೂಸ್ ಆಗಲ್ಲ. ನೀವು ದಯವಿಟ್ಟು ನೋಡದೇ ಇದ್ರೇ ಒಳ್ಳೆಯದು. ನೋಡಿದ್ರೆ ಯೂಸ್ ಆಗಬಹುದು. ಈ ವಿಡಿಯೋ ನೋಡ್ತಾ ಇರೋರಿಗೆ ವಿಡಿಯೋ ಕೊನೆಯಲ್ಲಿ ಒಂದು ಸ್ವಲ್ಪ ಟಿಪ್ಸ್ ಕೊಡ್ತೀನಿ, ಅದು ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಹೇಳಿಬಿಡ್ತೀನಿ, ಯಾಕೆ ನಾನ್ ವೆಜ್ ಬಿಡಬೇಕು, ನಾನ್ ವೆಜ್ ಯಾಕೆ ಬಿಡಬೇಕು ಅಂತ ನಮಗೆ ಗೊತ್ತಾದ್ರಲ್ವ ಅದನ್ನ ಅಟ್ಲೀಸ್ಟ್ ಬಿಡೋಕ್ಕಾಗತ್ತೆ. ಯಾಕೆ ಯೂಶ್ವಲಿ ನಾನ್ ವೆಜ್ ಬೇಡ, ತಿನ್ನಬಾರ್ದು ಅಂತಾರೆ? ಅದು ಪ್ರಾಣಿ ಹಿಂಸೆ ಮಾಡಿ ನಾವು ನಾನ್ ವೆಜ್ ತಿಂತೀರಿ ಅನ್ನೋದು ತಪ್ಪಲ್ವಾ? ಏನು ಮೇಡಮ್ ನೀವು ಫಿಲಾಸಫಿ ಯಾಕೆ ಮಾತಾಡ್ತೀರಿ ಅಂತ ಹೇಳಬೇಡಿ, ಲಾಜಿಕ್ಕಾಗೇ ಹೇಳ್ತೀನಿ, ಓಕೆನಾ? ನಾವು ಯೂಶ್ವಲಿ ಅಂಗಡಿಗಳಿಗೆ ಹೋದಾಗ ಏನು ತೊಗೊತೀರಿ? ಫ್ರೂಟ್ಸ್, ಹಣ್ಣುಗಳು ತೊಗೊತೀರಿ, ತರಕಾರಿಗಳು ತೊಗೊತೀರಿ ಅಲ್ವಾ? ಹಣ್ಣುಗಳು ತಿನ್ನೋದ್ರಿಂದ ನಮಗೇನು ಸಿಗುತ್ತೆ ಅಂತ ಹಣ್ಣುಗಳು ತೊಗೊತೀರಿ. ಡಾಕ್ಟ್ರ್ ಹೇಳ್ತಾರೆ ಬಾಡೀಲಿ ಬ್ಲಡ್ ಕಡಿಮೆ ಇದೆ, ಹಣ್ಣು ತಿನ್ನು ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಪ್ರೋಟೀನ್ ಕಡಿಮೆ ಇದೆ, ವಿಟಮಿನ್ ಕಡಿಮೆ ಇದೆ, ಸೊಪ್ಪು ತರಕಾರಿ ತಿನ್ನಿ ಅದು ಬರುತ್ತೆ ಅದನ್ನ ತಿನ್ನೋದ್ರಿಂದ ಅಂತ ಹೇಳ್ತಾರಲ್ವ? ಕರೆಕ್ಟ್ ಅಲ್ವಾ? ಅದನ್ನ ತಿನ್ನೋದ್ರಿಂದ ಅದು ಬರುತ್ತೆ. ನಾನ್ ವೆಜ್ ತಿನ್ನೋದ್ರಿಂದ ಏನು ಬರುತ್ತೆ? ಅದರಲ್ಲೂ ವಿಟಮಿನ್ಸ್, ಪ್ರೋಟೀನ್ ಬರುತ್ತೆ ಅಂತ ಹೇಳ್ತೀರಾ, ಬಟ್ ಅದಕ್ಕಿಂತ ಜಾಸ್ತಿ ಏನು ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಏನು ಬರುತ್ತೆ ನಾನ್ ವೆಜ್ ತಿನ್ನೋದ್ರಿಂದ ಅಂದರೆ ಅಸಹಾಯಕತೆ ಬರುತ್ತೆ, ಹೆಲ್ಪ್ಲೆಸ್ನೆಸ್ ಬರುತ್ತೆ, ಭಯ ಬರುತ್ತೆ, ಆತಂಕ ಬರುತ್ತೆ ಜಾಸ್ತಿ. ಯಾಕೆಂದರೆ ಅದನ್ನ ಸಾಯಿಸ್ಬೇಕಾದ್ರೆ ಅದಕ್ಕೆ ಅದೇ ಅಲ್ವಾ ಆಗ್ತಾ ಇರುತ್ತೆ ಪಾಪ. ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವ, ನಾವು ಏನು ತಿಂತೀರೋ ಅದೇ ನಾವು ಹಾಕ್ತೀರಿ ಅಂತ. ಯಾಕೆ ಅಂದರೆ ನೀವು ಎಲ್ಲಾದರೂ ಕೋಳಿ ನೋಡಿದರೆ, ಮೇಕೆ ಅಂತ ನೋಡಿದ್ರೆ ಅವ್ನು ಹಿಡ್ಕೊಳಕ್ಕೆ ಹೋಗಿ ಅವೆಷ್ಟು ಭಯ ಪಡ್ತವೆ ಅಂಥದ್ರಲ್ಲಿ ಅದನ್ನ ಕೊಯ್ಬೇಕಾದ್ರೆ ಅದು ಎಷ್ಟು ಭಯ ಪಟ್ಟಿರುತ್ತೆ, ಆತಂಕ ಆಗಿರುತ್ತೆ, ತುಂಬ ಭಯ ಪಡ್ತಾ ಇರುತ್ತೆ. ಅಯ್ಯೋ ನನ್ನ ಸಾಯಿಸ್ಬಿಡ್ತಾರಾ, ನಾನು ತಪ್ಪಿಸ್ಕೊಳಕ್ಕಾಗಲ್ವಾ ಅನ್ನೋ ತುಂಬ ಅಸಹಾಯಕತೆ ಇರುತ್ತೆ ಅದರಲ್ಲಿ. ಅದನ್ನು ಅಷ್ಟು ಭಯ ಪಡಬೇಕಾದ್ರೆ ನಾವು ಕೊಯ್ದು ತಿಂದರೆ ಆಟೋಮೆಟಿಕ್ಕಾಗಿ ಅದು ನಮಗೆ ಬಂದೇ ಬರುತ್ತೆ. ಲಾಜಿಕ್ಕೇ ಇದು. ನೀವು ಒಂದು ಚಿಕನ್ ಶಾಪ್ಗೆ ಹೋಗಿ ಒಂದು ಕೋಳಿನ ಕೊಯ್ತಾರೆ, ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರಿಗೂ ಕೋಳಿ ಬೇಕು, ಮತ್ತು ಒಂದೊಂದೇ ತೊಗೊಂಡೋಗಿ ರೂಮಲ್ಲಿ ಕಟ್ ಮಾಡ್ಕೊಂಡು ಯಾರಿಗೂ ಕಾಣ್ದಂಗೆ ತರ್ತಾರಾ? ಇಲ್ಲ. ಆ ಕೋಳಿ ಒಂದಿರುತ್ತೆ, ಅದ್ರ ಮುಂದೆ ಇನ್ನೊಂದು ಕಚ್ಚಕ್ಕೆ ಅನ್ನಿಸ್ತಾರೆ. ಆ ಕೋಳಿನೂ ನೋಡೋದನ್ನ ಸಾಯಿಸಿದ ಹಾಗೆ ನನ್ನೂ ಸಾಯಿಸ್ಬಿಡ್ತಾರಾ ಅನ್ನೋ ಭಯ, ಆತಂಕ ಅದರಲ್ಲೇ ಸತ್ತು ಹೋಗ್ಬಿಡುತ್ತೆ ಅದು. ಅದನ್ನ ತಿನ್ನೋದ್ರಿಂದ ನಮ್ಗೆ ಆಟೋಮೆಟಿಕ್ಕಾಗಿ ಅದು ಬರುತ್ತೆ. ಇನ್ನು ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ, ಹಾಗಾದರೆ ವೆಜಿಟೇರಿಯನ್ಸ್ಗೆ ಇದು ಯಾವುದೂ ಇರೋದಿಲ್ವಾ ಮೇಡಮ್ ಅಂತ. ಇರುತ್ತೇನೋ, ಬಟ್ ಖಂಡಿತ ಕಡಿಮೆ ಇರುತ್ತೆ. ನಾನು ತುಂಬ ಸಲ ಗಮನಿಸಿದ್ದೀನಿ, ಯಾರಾದರೂ ತೀರಿ ಹೋಗಿದ್ದಾರೆ, ಎಕ್ಸ್ಪೈರ್ ಆಗಿದ್ದಾರೆ, ತುಂಬ ವರ್ಷ ಬದುಕಿದ್ರು ಅವರು ಅಂಥ ಕಡೆ ಹೋದಾಗ, ಅಯ್ಯೋ ಅವರು ವೆಜಿಟೇರಿಯನ್ ಆಗಿದ್ರಂತೆ, ಅವರು ಮೊಟ್ಟೆ ಕೂಡ ತಿಂತಾ ಇರಲಿಲ್ವಂತೆ, ನೋಡಿ ಎಷ್ಟು ವರ್ಷ ಬದುಕಿದ್ರು, ಅವ್ರಿಗೇನು ಅಷ್ಟೊಂದು ಕಾಯಿಲೆ ಇರಲಿಲ್ವಂತೆ ಅಂತ. ನೀವು ಬೇಕಂದ್ರೆ ಗಮನಿಸಿ, ಒಂದು 100-110 ಹತ್ರ ಹೋಗಿರೋ ಯಾರಾದರೂ ತೀರೋಗಿದ್ರೆ ಅವ್ರು ಆಲ್ಮೋಸ್ಟ್ ವೆಜಿಟೇರಿಯನ್ಸೇ ಆಗಿರ್ತಾರೆ. ಮತ್ತು ಇನ್ನೊಂದು ವಿಷಯ ಹೇಳ್ತಾರೆ ಅಲ್ವಾ ಮೇಡಮ್, ಪ್ರಾಣಿ ಹಿಂಸೆ ಮಾಡಿ ತಿನ್ನೋದ್ರಿಂದ ನಮಗಿದೆಲ್ಲ ಬರುತ್ತೆ. ಒಂದು ಹಣ್ಣು ಕಾಯಿ ಕೀಳೋದ್ರಿಂದನೂ ಅದಕ್ಕೆ ನೋವಾಗುತ್ತಲ್ವ, ಮತ್ತು ಅದು ಹೇಗಾಗ್ಬಿಡತ್ತೆ ಅಂತ ಒಂದು ಅರ್ಥ ಮಾಡ್ಕೊಂಬಿಡಿ. ಹಣ್ಣು ಕಾಯಿ ಕಿತ್ತು ನಾವು ತಿನ್ನೋದ್ರಿಂದ ಮತ್ತೆ ಅದನ್ನ ರೀಪ್ರೊಡ್ಯೂಸ್ ಮಾಡೋ ಶಕ್ತಿ ಅದಕ್ಕಿರುತ್ತೆ, ಅದು ಸತ್ತು ಹೋಗ್ಬಿಡಲ್ಲ ಪೂರ್ತಿ. ಒಂದು ಕೋಳಿನೋ ಮೇಕೆನೋ ಕುರಿನೋ ನಾವು ಸಾಯಿಸಿದ್ರೆ ಅದು ಮತ್ತೆ ನಾವು ನೋಡೋಕ್ಕೆ ಆಗಲ್ಲ ಅಲ್ವಾ? ಮತ್ತು ಇನ್ನೊಂದು, ಎಲ್ಲಾದರೂ ಗಮನಿಸಿದ್ದೀರಾ, ಒಂದು ಬದನೆ ಗಿಡ ಇರ್ಬೋದು, ಒಂದು ಹಣ್ಣಿನ ಗಿಡ ಇರ್ಬೋದು, ಅದು ಮೊದಲು ಹೂವು ಆಗುತ್ತೆ, ಆಮೇಲೆ ಕಾಯಿ ಆಗುತ್ತೆ, ಆಮೇಲೆ ಹಣ್ಣಾಗುತ್ತೆ. ಹಣ್ಣಾಗೋವರೆಗೂ ಮರದಲ್ಲಿರುತ್ತೆ, ಆಮೇಲೆ ನಾವು ಕಿತ್ತರೂ ಕೀಳಿಲ್ಲ ಅಂದರೂ ಅದು ತಾನಾಗೆ ಕೆಳಗೆ ಬೀಳುತ್ತೆ. ಸೊ ನಾವು ಅದನ್ನು ಕಿತ್ಕೊಳೋದ್ರಿಂದ ಅದಕ್ಕೇನು ತೊಂದರೆ ಇಲ್ಲ, ಇನ್ನು ಸಹಾಯನೇ ಆಗುತ್ತೆ. ಯಾಕಂದರೆ ಬೇರೆ ಕಾಯಿಗಳು ಬರೋಕ್ಕೆ ದಾರಿ ಆಗುತ್ತಲ್ವಾ? ಸರಿ, ಫಾಸ್ಟಾಗಿ ಹೇಳಿಬಿಡ್ತೀನಿ. ಎಳಿಯಲ್ಲ ಅಂತ ಇದ್ದರೂ ನೋಡಿ ಎಷ್ಟೊಂದು ಎಳಿತಾ ಇದ್ದಾರೆ ವಿಡಿಯೋನ ಅಂದ್ಕೊಂಬೇಡಿ. ಆ ಟಿಪ್ ಏನು ಅಂದರೆ, ಇವಾಗ ನಾನ್ ವೆಜ್ ಬಿಡಬೇಕು ಅಂದ್ಕೊತಾ ಇದ್ದೀರಲ್ಲ, ನಾನು ಅವ್ರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಬಿಡಬೇಕು ಅಂದ್ಕೊತಾ ಇದ್ದೀರಿ, ಬಟ್ ಬಿಡೋಕ್ಕಾಗ್ತಾಯಿಲ್ಲ ಅನ್ನೋರು ಏನು ಮಾಡಿ ಗೊತ್ತಾ, ವಾರದಲ್ಲಿ ಇಂಥ ದಿನ ಒಂದಿರುತ್ತೆ,
ಅಂಥ ದಿನ ನಿಮ್ಮ ಮನೇಲಿ ಆಲ್ಮೋಸ್ಟ್ ನಾನ್ ವೆಜ್ ತರೋದು ತುಂಬ ಕಡಿಮೆ, ತರೋದೇ ಇಲ್ಲ. ಅಂಥ ದಿನ ತಂದರೂ ನಾನು ತಿನ್ನಲ್ಲ ಅಂತ ಫಿಕ್ಸ್ ಆಗಿಬಿಡಿ. ತರೋದೇ ಇಲ್ಲ, ರೇರ್ ತರೋದು ಅನಿಸುತ್ತಲ್ವ ನಮ್ಮ ಮನಸ್ಸಿಗೆ. ಸ್ವಲ್ಪ ಓಕೆ ತರಲ್ವಲ್ಲ, ಏನು ಬಿಡ್ಬೋದು ಬಿಡು ಅಂತ ನಮ್ಮ ಮನಸ್ಸನ್ನ ನಾವು ನಂಬಿಸ್ಬೋದಲ್ವಾ. ಆವತ್ತಿನ ದಿನ ನಾನು ತಂದ್ರೂ ತಿನ್ನಲ್ಲ. ಯಾವುದೋ ಒಂದು ವಾರ ಇರುತ್ತೆ, ಅಂಥ ವಾರ ಜಾಸ್ತಿ ತರೋದೇ ಇಲ್ಲ, ಅಂಥ ವಾರ ಬಿಟ್ಬಿಟ್ಟಿದ್ದೀರಿ. ಅಂಥ ವಾರ ಮನೆಗೆ ತಂದ್ರೂ ನೀವು ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀರಲ್ವ, ತಿನ್ನಲ್ಲ, ಹಾಗೆ ಸ್ಟ್ರಿಕ್ಟಾಗಿರ್ತೀರಿ. ನೆಕ್ಸ್ಟು ಒಂದೇ ಸಲ ಖಂಡಿತ ನಾನ್ ವೆಜ್ ಬಿಡೋಕ್ಕಾಗಲ್ಲ. ಯಾಕಂದರೆ ನಾನ್ ವೆಜ್ ತಿಂದು ಟೇಸ್ಟೆಲ್ಲ ನೋಡಿಬಿಟ್ಟಿರ್ತೀರಲ್ವ, ಬಿಡಬೇಕು ತಪ್ಪು ಅಂತ ಗೊತ್ತಾಗಿದೆ, ಬಿಡೋಕ್ಕೆ ಟ್ರೈ ಮಾಡ್ತಾಯಿದ್ರಿ. ಒಂದೇ ಸಲ ಆಗಲ್ಲ, ನಿಧಾನವಾಗಿ ಬಿಡಿ ಆಯಿತಾ. ಸೆಕೆಂಡ್ ಏನು, ನಿಮ್ಗೆ ತುಂಬ ಇಷ್ಟವಾಗಿರೋ ದೇವ್ರು ಇರ್ತಾರೆ, ಆ ದೇವ್ರಿಗೋಸ್ಕರ ಒಂದು ವಾರ ಬಿಟ್ಬಿಡಿ. ಹೇಗೆ ಅಂದರೆ, ಗುರುವಾರ ಅಂದರೆ ರಾಯರು ತುಂಬ ಪ್ರೀತಿ ಇರೋರು ಇರ್ತಾರೆ, ಸಾಯಿಬಾಬಾಗೆ ಇಷ್ಟ ಇರೋರು ಇರ್ತಾರೆ, ದೇವಿಗೆ ಇಷ್ಟ ಇರೋರು ಇರ್ತಾರೆ. ದೇವಿನ ತುಂಬ ಇಷ್ಟಪಡೋರು ಶುಕ್ರವಾರ ಅಮ್ಮ ನಾನು ನಿನಗೋಸ್ಕರ ತಿನ್ನಲ್ಲಮ್ಮ ಬಿಟ್ಬಿಡ್ತೀನಿ. ಮನೇಲಿ ಕೇಳಿದ್ರು ಹೇಳ್ಬೋದು ಆರಾಮಾಗಿ, ಇಲ್ಲ ನಾನೇನೋ ಪೂಜೆ ಮಾಡ್ತಾಯಿದ್ದೀನಿ, ಇಲ್ಲ ನಾನು ದೇವಸ್ಥಾನ ಹೋಗ್ತಾಯಿದ್ದೀನಿ, ಅವತ್ತು ಬಿಟ್ಬಿಡ್ತೀನಿ, ನಾನು ಅವತ್ತು ನಾನ್ ವೆಜ್ ತಿನ್ನಲ್ಲ, ಇಲ್ಲ ರಾಯರಿಗೋಸ್ಕರ ಬಿಟ್ಬಿಟ್ಟಿದ್ದೀನಿ, ಸಾಯಿಬಾಬಾಗೋಸ್ಕರ ಬಿಟ್ಬಿಟ್ಟಿದ್ದೀನಿ ಅಂತ ಒಂದಿನ ಬಿಟ್ಬಿಡಿ. ಆಗುತ್ತೆ, 2 ದಿನ ಆಗುತ್ತೆ. ಮತ್ತು ಯೂಶ್ವಲಿ ಕೆಲವು ಕಡೆ ನೋಡಿದ್ದೀನಿ ನಾನು, ಕೆಲವರು ಸೋಮವಾರ ಶನಿವಾರ ತಿನ್ನಲ್ಲ, ಇಲ್ಲ ಇನ್ನು ಕೆಲವರು ಭಾನುವಾರನೇ ತಿನ್ನಲ್ಲ, ಇನ್ನೊಂದು ಅವರು ಆ ಥರ ಇರುತ್ತೆ. ಯೂಶ್ವಲಿ ಆ ಥರ ತಿಂದೇ ಇರೋರು ಇರ್ತಾರೆ, ಅವ್ರಿಗೆ ಇನ್ನು 2 ಡೇಸ್ ಬಿಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಬಟ್ ನಾವು ಹಂಗೆ ಅಂದ್ಕೊತೀರಿ ಸ್ಯಾಟರ್ಡೇಸ್ ತಿನ್ನಲ್ಲ ಅಂತ. ಚಿಕನ್ ಶಾಪಲ್ಲಿ ನಾನ್ ವೆಜ್ ತುಂಬ ಸೇಲ್ ಆಗೋ ಕಡೆ, ಕಬಾಬ್ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಶನಿವಾರನೇ ಮ್ಯಾಮ್ ತುಂಬ ಸೇಲ್ ಆಗೋದು ಅಂತ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಬಟ್ ಬಿಡೋಕ್ಕೆ ಟ್ರೈ ಮಾಡಿ ಆಯಿತಾ. ಒಂದು ಸಲ 2 ವಾರ ಬಿಟ್ಬಿಟ್ಮೇಲೆ ಸ್ಟ್ರಾಂಗಾಗಿ ಅಂದ್ಕೊಳ್ಳಿ, ಇಲ್ಲ ಬಿಟ್ಬಿಡ್ತೀನಿ, ಅದು ತಪ್ಪು ನನಗೆ ಗೊತ್ತಾಗಿದೆ, ಯೂನಿವರ್ಸ್ ಇಲ್ಲ ದೇವರೇ ನನಗೇನಾದರೂ ಒಂದು ದಾರಿ ಕೊಡು, ಇದನ್ನು ಪೂರ್ತಿ ಬಿಟ್ಬಿಡ್ಬೇಕು ನಾನು ಅನ್ನೋ ಥರ ಕೇಳಿ. ಖಂಡಿತ ಯಾವುದೋ ಒಂದು ದಾರಿ ಬಂದೇ ಬರುತ್ತೆ. ನಾನ್ ವೆಜ್ ಬಿಡೋಕ್ಕಾಗೋ ಥರ ಏನಾದರೂ ಒಂದು ಮಿರಾಕಲ್ ಆಗಿಬಿಡತ್ತೆ, ಗೊತ್ತಾಯ್ತಾ. ಮತ್ತು ಮನೇಲಿ ತುಂಬ ಫೋರ್ಸ್ ಮಾಡ್ತಾರೆ ಮ್ಯಾಮ್, ನಾನು ಎಷ್ಟು ಬಿಡಬೇಕು ಅಂದ್ಕೊಂಡ್ರೂ ಅವರೇ ನಾನು ಬಿಡಲ್ಲ, ಅವ್ರ ಬೈಕ್ಗೆ ನಾನು ತಿನ್ನೋ ಥರ ಆಗಿಬಿಟ್ಟಿದೆ ಅನ್ನೋರಿಗೆಲ್ಲ ಒಂದೇ ಸೊಲ್ಯೂಷನ್, ನೀವು ಸ್ಟ್ರಾಂಗಾಗಿ ಹೇಳಬೇಕು ಅಷ್ಟೇ. ಇಲ್ಲ ನಂಗೆ ಇಷ್ಟ ಇಲ್ಲ, ನಾನು ತಿಂತಾಯಿಲ್ಲ, ದಯವಿಟ್ಟು ಫೋರ್ಸ್ ಮಾಡಬೇಡಿ. ನನಗೇನೋ ಅನ್ನಿಸ್ತು, ನಾನು ಬಿಟ್ಬಿಟ್ಟಿದ್ದೀನಿ. ಯಾರ ಮೇಲೂ ಇದನ್ನು ತೋರ್ಸೋಕ್ಕೆ ಹೋಗಬೇಡಿ. ಹೌದು ನನಗೆ ಇಷ್ಟ ಇಲ್ಲ, ನಾನೇ ಬಿಟ್ಬಿಡ್ತಾಯಿದ್ದೀನಿ, ಹಿಂಗೆ ಹೇಳಿ, ನೇರವಾಗಿ ಹೇಳಿ. ಇದೊಂದೇ ಅವರಿಂದ ತಪ್ಪಿಸ್ಕೊಳಕ್ಕಿರೋ ದಾರಿ ಅಂದರೆ ನೀವು ಡೈರೆಕ್ಟಾಗಿ ಹೇಳೋದು ಒಂದೇ. ಯಾಕೆ ಬಿಡೋಕ್ಕಾಗಲ್ಲ, ಆರಾಮಾಗಿ ಬಿಡೋಕ್ಕಾಗತ್ತೆ ನೋಡಿ. ನಾನು ತಿಂತಾಯಿದ್ದೆ, ನಾನೇ ಬಿಟ್ಟಿದ್ದೀನಿ, ನನ್ನ ಕೈಯೆಲ್ಲ ಆಗಿದೆ, ನಿಮ್ಮ ಕೈಯಲ್ಲಿ ಯಾಕಾಗಲ್ಲ. ನಾನು ತಿಂತಾಯಿದ್ದೆ, ಅದಕ್ಕೆ ಅಲ್ವಾ ನಾನು ಹೇಗೆ ಬಿಟ್ಟೆ ಅಂತ ನನಗೆ ಗೊತ್ತಾಗಿದೆ. ಅದು ಇನ್ಯಾರಿಗಾದ್ರೂ ಯೂಸ್ ಆಗುತ್ತೇನೋ, ಕಷ್ಟಪಡ್ತಾ ಇರೋರಿಗೆ ಅನ್ನೋಕ್ಕೋಸ್ಕರ ಮಾತ್ರ ವೀಡಿಯೋ ಮಾಡಿದ್ದೀನಿ. ದಯವಿಟ್ಟು ಯಾರಾದರೂ ಬಿಡಬೇಕು ಅಂದ್ಕೊತಾ ಇದ್ದಾರೆ ಬಟ್ ಬಿಡೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ ಅನ್ನೋರಿಗೆ ವೀಡಿಯೋನ ಕಳಿಸಿ. ಮತ್ತು ವೆಜಿಟೇರಿಯನ್ಸ್ ಆಗೋದ್ರಿಂದ ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನ್ ವೆಜ್ಜನ್ನ ಅರಗಿಸ್ಕೊಳಕ್ಕೆ ನಮ್ಮ ಬಾಡಿ ಕೂಡ ತುಂಬ ಕಷ್ಟಪಡ್ತಾ ಇರುತ್ತೆ. ವೆಜಿಟೇರಿಯನ್ ಆದರೆ ಅದು ಆರಾಮಾಗಿರುತ್ತೆ, ಗೊತ್ತಾ ನಿಮಗೆ. ನೀವು ನಾನ್ ವೆಜ್ ತಿಂದುಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಊಟ ತಿನ್ನೋಕ್ಕಾಗಲ್ಲ, ಅದಷ್ಟು ಮಂದ ಕೊಡುತ್ತೆ ಒಳಗಡೆ. ಬಟ್ ವೆಜ್ ತಿನ್ನಿ, ಅದು ಆ ಥರ ಇರಲ್ಲ. ನಾನೇನು ಎಲ್ಲೋ ಮೇಲಿಂದ ಉದ್ರಕೊಂಬಂದಿಲ್ಲ ಅಲ್ವಾ, ನನ್ನ ಕೈಯಲ್ಲೇ ಬಿಡೋಕ್ಕಾಯ್ತು, ನಿಮ್ಮ ಕೈಯಲ್ಲಿ ಯಾಕಾಗಲ್ಲ. ಖಂಡಿತ ಬಿಡೋಕ್ಕಾಗತ್ತೆ, ನೀವು ಟ್ರೈ ಮಾಡಬೇಕು, ಮನಸ್ಸಿಡಬೇಕು ಅಷ್ಟೇ. ಬಿಟ್ಬಿಡ್ತೀನಿ ಅಂತ ಮನಸಾರೆ ಅಂದ್ಕೊಬೇಕು, ಖಂಡಿತ ಬಿಡೋಕ್ಕಾಗತ್ತೆ. ಮತ್ತು ಲಾಸ್ಟಲ್ಲಿ ಈ ವಿಡಿಯೋ ನೋಡ್ತಾ ಇರೋರಿಗೆ ನಾನು ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ವ. ನಾನ್ ವೆಜ್ ಬಿಟ್ಟರೆ, ಇಲ್ಲ ಬಿಡೋಕ್ಕೂ ಮುಂಚೆ ಬೇಕು ಅಂದ್ಕೊತಾ ಇದ್ದೀರಿ ಅಂದರೆ ದಯವಿಟ್ಟು ಧ್ಯಾನಕ್ಕೆ ಬಂದುಬಿಡಿ. ಧ್ಯಾನ ಮಾಡೋದ್ರಿಂದ ನಾನ್ ವೆಜ್ ಬಿಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನನಗೂ ಹಂಗೆ ಹೆಲ್ಪ್ ಆಗಿತ್ತು. ಎಷ್ಟೊಂದು ಹೆಲ್ಪ್ ಆಗುತ್ತೆ ಗೊತ್ತಾ. ಖಂಡಿತ ಎಲ್ಲರೂ ಧ್ಯಾನ ಮಾಡಬೇಕು. ಆಗುತ್ತಾ ಆಗಲ್ವಾ, ಕುತ್ಕೊಬೇಕು ಒಂದು 5 ನಿಮಿಷ ಆದ್ರೂ, ಮೆಡಿಟೇಷನ್ ಮಾಡ್ತೀನಿ ಅಂತ. ತುಂಬ ಯೋಚನೆಗಳು ಬರುತ್ತಾ, ಬರಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಕುತ್ಕೊತಾನೆ ಧ್ಯಾನಿಗೆ ಆಗೋಗ್ಬಿಟ್ಟಿರಲ್ಲ ಅಲ್ವಾ, ಅವ್ರಿಗೂ ಥಾಟ್ಸ್ ಬಂದಿರುತ್ತೆ, ನಿಂತಿರುತ್ತೆ, ಆಮೇಲೆ ಮೆಡಿಟೇಷನ್ಗೆ ಬಂದಿರ್ತಾರೆ. ಎಲ್ಲಾದರೂ ಕೇಳಿ, ಯಾರಾದರೂ ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು ತಪ್ಪು ಅಂತ ಎಲ್ಲೂ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ದಯವಿಟ್ಟು ಮೆಡಿಟೇಷನ್ಗೆ ಬಂದುಬಿಡಿ. ಒಂದು 5 ಮಿನಿಟ್ಸ್ ಆದರೂ ಧ್ಯಾನ ಮಾಡಿ. ಈ ವಿಡಿಯೋ ನೋಡ್ತಾ ಇರೋದ್ರಿಂದ ನಾನು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದನ್ನೊಂದನ್ನೇ. ಮತ್ತು ಇನ್ನೊಂದು ಟಿಪ್, ನಾವಿವಾಗ ಅಡುಗೆ ಮಾಡ್ತಾಯಿರ್ತೀವಿ, ಏನೋ ವೆಜಿಟೇರಿಯನ್ ಅಡುಗೆ ಮಾತ್ರ ಆಯಿತಾ, ಮಾಡಿರ್ತೀರಿ, ಮಾಡಿ ಇನ್ನೇನು ಕಂಪ್ಲೀಟ್ ಆಗಿಬಿಡ್ತಾಯಿದೆ ಅನ್ನೋ ಟೈಮಲ್ಲಿ ಪ್ಲೇಟ್ ಮುಚ್ಚಿರ್ತೀರಿ. ಆ ಪ್ಲೇಟ್ ತೆಗೆದ್ಬಿಟ್ಟು ನಿಮ್ಗೆ ತುಂಬ ಇಷ್ಟವಾದ ದೇವ್ರ ಹೆಸರು,
ನಂಗೆ ಓಂ ಶಕ್ತಿ ಅಂದರೆ ಇಷ್ಟ, ಇಲ್ಲ ವಿಷ್ಣು ಅಂದರೆ ಇಷ್ಟ. ಆ ದೇವ್ರ ಹೆಸರನ್ನ 3 ಟೈಮ್ಸು ಸಾಂಬಾರು ಮಾಡಿದರೆ ಸಾಂಬಾರು ಒಳಗಡೆ, ರೈಸ್ ಮಾಡಿದರೆ ರೈಸ್ ಒಳಗಡೆ ಓಪನ್ ಮಾಡಿ ದೇವ್ರ ಹೆಸರು ಹೇಳಿಬಿಟ್ಟು ಕ್ಲೋಸ್ ಮಾಡಿಬಿಡಿ. ನೀವು ನಂಬಲ್ಲ, ನಿಜವಾಗೂ ಟೇಸ್ಟ್ ಚೇಂಜ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು. ನಾನು ಎವ್ರಿ ಟೈಮ್ ಮಾಡ್ತೀನಿ. ಈವನ್ ಕಾಫಿ ಮಾಡಿದಾಗೂ ಹೇಳ್ತೀನಿ ದೇವ್ರ ಹೆಸರು, ಕುಡಿಬೇಕಾದ್ರೆ ವಾವ್ ಎಷ್ಟು ಚೆನ್ನಾಗಿದೆ ಟೇಸ್ಟು ಅನಿಸುತ್ತೆ. ಟೇಸ್ಟೇ ಚೆನ್ನಾಗಿ ಆಗಿಬಿಟ್ಟಿರುತ್ತೆ ಗೊತ್ತಾ. ಇಲ್ಲಿವರೆಗೂ ನನ್ನ ವೀಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ಹೀಗೆ ನಾನು ವೀಡಿಯೋ ಮಾಡ್ತಾ ಇರಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಇದು ಸಹಾಯ ಆಗುತ್ತೆ ಅಂದರೆ ಖಂಡಿತ ಕಳಿಸಿ. ಥ್ಯಾಂಕ್ ಯು.